ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಯಾವಾಗ ಬರುತ್ತೆ, ನಮ್ಮ ಖಾತೆಗೆ ಜಮಾ ಆಗುತ್ತಾ ಇಲ್ವಾ ಅಂತ ಕಾಯ್ತಿರೋ ಎಲ್ಲ ಮಹಿಳಾ ಫಲಾನುಭವಿಗಳಿಗೆ ಇಲ್ಲಿದೆ ಒಂದು ಭರ್ಜರಿ ಸಿಹಿ ಸುದ್ದಿ. ಹೌದು, ಕೊನೆಗೂ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಿದೆ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ದಿನೇಶ್ ಗೂಳಿಗೌಡ ಅವರು ಇತ್ತೀಚೆಗಷ್ಟೇ ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಮುಖ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರವು ಇದುವರೆಗೆ ಗೃಹಲಕ್ಷ್ಮಿ ಯೋಜನೆಯಡಿ ಒಟ್ಟು 30 ಕಂತುಗಳ ಹಣವನ್ನು, ಅಂದರೆ ಪ್ರತಿ ಮಹಿಳೆಗೆ ಒಟ್ಟು 60,000 ರೂಪಾಯಿಗಳನ್ನು ಯಶಸ್ವಿಯಾಗಿ ಬಿಡುಗಡೆ ಮಾಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ಇವತ್ತಿನಿಂದಲೇ ರಾಜ್ಯದ ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೆ 30ನೇ ಕಂತಿನ ಹಣ ಜಮಾ ಆಗಲು ಕೂಡ ಪ್ರಾರಂಭವಾಗಿದೆ. ಈಗ ಆಲ್ರೆಡಿ ತುಮಕೂರು ಜಿಲ್ಲೆಯವರಿಗೆ 30ನೇ ಕಂತಿನ ಹಣ ಬಂದಿರುವಂತಹ ಎಲ್ಲ ಸಾಕ್ಷಿಗಳನ್ನು ಕೂಡ ಅವರು ಡೈರೆಕ್ಟ್ ಮೆಸೇಜ್ ಮೂಲಕ ಕಳಿಸಿದ್ರು, ಅದರ ಪ್ರೂಫನ್ನು ಕೂಡ ಕೊಟ್ಟಿದ್ರು. ಸೊ ಆದ ಕಾರಣ ತುಮಕೂರು ಜಿಲ್ಲೆಗೆ 30ನೇ ಕಂತಿನ ಹಣ ಈಗ ಜಮಾ ಆಗ್ತಾ ಉಂಟು. ಅದೇ ರೀತಿ ನಿಮಗೆ ಯಾರಿಗಾದರೂ ಹಣ ಜಮಾ ಆಗ್ತಾ ಇದ್ರೆ ನೀವು DBT ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವ ತಿಂಗಳ ಹಣ ಬರ್ತಾ ಇದೆ ಅಂತ ಕೂಡ ನೀವೇ ಸ್ಟೇಟಸನ್ನು ಚೆಕ್ ಮಾಡ್ಕೋಬಹುದು. ಕೆಲವು ದಿನಗಳಿಂದ ಸರ್ಕಾರದ ಬಳಿ ಹಣವಿಲ್ಲ, ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗುತ್ತೆ, ಇದೆಲ್ಲ ಸುಳ್ಳು ಸುದ್ದಿ ಅಂತ ಸಾಕಷ್ಟು ನೆಗೆಟಿವ್ ವದಂತಿಗಳು ಹರಡುತ್ತಿದ್ದವು. ಆದರೆ ಈಗ ಹಣ ಬಿಡುಗಡೆ ಆಗುವ ಮೂಲಕ ಆ ಎಲ್ಲ ಸುಳ್ಳು ಸುದ್ದಿಗಳಿಗೆ ಮತ್ತು ವದಂತಿಗಳಿಗೆ ಸಂಪೂರ್ಣವಾಗಿ ತೆರೆ ಬಿದ್ದಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ ಭರವಸೆಯಂತೆ ಹಣ ಖಾತೆಗೆ ಬರುತ್ತಿದೆ. ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಆಲ್ರೆಡಿ ಹೇಳಿದ್ರು, 4 ರಿಂದ 5 ದಿವಸದ ಒಳಗಾಗಿ 30ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ. ಅದೇ ರೀತಿ 10 ದಿನದ ಒಳಗಾಗಿ ಎಲ್ಲ ಜಿಲ್ಲೆಯ, ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ 30ನೇ ಕಂತಿನ ಹಣ ಜಮೆಯಾಗುತ್ತೆ ಅಂತ ಕೂಡ ಹೇಳಿದ್ರು. ತಾಂತ್ರಿಕ ದೋಷದಿಂದ ಕೆಲವೊಂದು ಕಂತನ್ನ ಹಾಕಲಿಕ್ಕೆ ಆಗ್ತಾ ಇಲ್ಲ, ಅದರಿಂದವಾಗಿ ಸ್ವಲ್ಪ ಲೇಟ್ ಆಗ್ತಾ ಉಂಟು ಅಂತ ಹೇಳಿದ್ರು. ಇದಕ್ಕೆ ವಿರೋಧ ಪಕ್ಷದವರಿಂದ ಸಾಕಷ್ಟು ವದಂತಿಗಳು ಹರಡ್ತಾ ಇತ್ತು, ಮಾಧ್ಯಮದಲ್ಲಿ ಕೂಡ ಬರ್ತಾ ಇತ್ತು. ಕೆಲವೊಂದು ಮಹಿಳೆಯರು ಅದರ ಬಗ್ಗೆ ಕೋರ್ಟ್ ಮೊರೆ ಕೂಡ ಹೋಗಿದ್ರು, ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೆ. ಸೊ ಬೆಂಗಳೂರಿನ ಕೆಲವೊಂದು ಮಹಿಳೆಯರು ಯಾರ ವಿರೋಧ ಪಕ್ಷದವರ ಅವರು ಹೇಳಿದ ಪ್ರಕಾರ ಅಥವಾ ಅವರ ಇಚ್ಛೆಯಿಂದಲೋ ಅಥವಾ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಕೋರ್ಟಿಗೆ ಕೂಡ ಕಂಪ್ಲೇಂಟನ್ನು ಮಾಡಿದ್ರು, ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟಿಂದ ಕೂಡ ಕೆಲವೊಂದು ನಿರ್ದೇಶನಗಳನ್ನು ರಾಜ್ಯ ಸರ್ಕಾರಕ್ಕೆ ಕೂಡ ಜಾರಿ ಮಾಡಿದ್ರು, ಅಲ್ಲಿ ನೋಟಿಸನ್ನು ಕೂಡ ಕಳಿಸಿದ್ರು. ಅದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೇನೆ, ದಯವಿಟ್ಟು ನೀವು ಹಿಂದಿನ ವಿಡಿಯೋ ಹೋಗಿ ಚೆಕ್ ಮಾಡಿ. ಆವಾಗ ಕೂಡ ನಾನು ಹೇಳಿದ್ದೆ 30ನೇ ಕಂತಿನ ಹಣ 4-5 ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅಂತೇಳಿ. ಅದೇ ರೀತಿ ಈಗ ತುಮಕೂರು ಜಿಲ್ಲೆಗೆ ಆಲ್ರೆಡಿ ಬಿಡುಗಡೆ ಆಗಿರುವಂತಹ ಲೈವ್ ಪ್ರೂಫ್ ಕೂಡ ಇದೆ. ಇನ್ನು ಬೇರೆ ಯಾವುದಾದ್ರೂ ಜಿಲ್ಲೆಗೆ 30ನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಈಗ ಬಹಳ ಪ್ರಮುಖವಾದದ್ದು. ಯಾಕೆಂತ ಹೇಳಿದರೆ ಪ್ರಾಮುಖ್ಯವಾದಂತಹ ಒಂದು ಘಟ್ಟಂತಲೇ ಹೇಳ್ಬೋದು. ನಿಮ್ಮ ಒಂದು ಕಮೆಂಟಿಂದ ಯಾವ ಜಿಲ್ಲೆಗೆ ಯಾವ ಕಂತಿನ ಹಣ ಬರುತ್ತೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ತಾ ಇರ್ತಾರೆ. ಅವರು ವಿಡಿಯೋ ನೋಡುವುದಕ್ಕಿಂತ ಹೆಚ್ಚಾಗಿ ಕಮೆಂಟನ್ನೇ ನೋಡುವಂಥದ್ದು. ಯಾವ ಜಿಲ್ಲೆಗೆ ಹಣ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ, ನಮಗೆ ಕೂಡ ನಾವು ಆ ಜಿಲ್ಲೆಯಲ್ಲಿ ಇದ್ದೇವೆ, ಅವರಿಗೆ ಕೂಡ ಅವರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಅವರು ಸಮಸ್ಯೆಗಳಿದ್ದರೆ, ಅವರ ಬ್ಯಾಂಕಲ್ಲಿ ಸಮಸ್ಯೆಗಳಿದ್ದರೆ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಅದನ್ನು ಕಂಡುಹಿಡಿಯಲಿಕ್ಕೆ ಕೂಡ ಈಸಿ ಆಗುತ್ತೆ. ಅದರಿಂದ ದಯವಿಟ್ಟು ನೀವು, ನಿಮಗೆ ಯಾರಿಗಾದರೂ ಹಣ ಬಂದಿದ್ದರೆ, ಗೃಹಲಕ್ಷ್ಮಿ ಹಣ ಬಂದಿದ್ದರೆ ದಯವಿಟ್ಟು ನೀವು ಕಮೆಂಟಲ್ಲಿ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ತಿಳಿಸಿ. ಒಂದು ವೇಳೆ ನಿಮಗೆ 30ನೇ ಕಂತಲ್ಲ, ಅದರಿಂದ ಮೊದಲಿನ ಕಂತು ಕೂಡ ಬಂದಿಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟನ್ನು ಹಾಕೋದ್ರಿಂದ, ನಾವು ವಿಡಿಯೋ ಹಾಕೋದ್ರಿಂದ ಅದು ಸರ್ಕಾರಕ್ಕೆ ಬಹುಬೇಗ ತಲುಪುತ್ತೆ. ಆದ ಕಾರಣ ದಯವಿಟ್ಟು ನೀವು ಕಮೆಂಟನ್ನು ಮಾಡಬೇಕಾಗಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕೂಡ ಬರೀಲಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ನೀವು ಉಪಯೋಗಿಸಿ. ಅದೇ ರೀತಿ ನೀವು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ ದಯವಿಟ್ಟೊಂದು ಲೈಕ್ ಕೊಡುವ ಮೂಲಕ ಸ್ಟಾರ್ಟ್ ಮಾಡಿ. ಹೆಚ್ಚಿನ ವ್ಯೂವರ್ಸ್ ನೋಡ್ತಾ ಇರೋದು, ನನ್ನ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಆದ್ದರಿಂದ ಯಾರು ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ. 30ನೇ ಕಂತಿನ ಹಣ ಬಿಡುಗಡೆ ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲೆಗೆ ಯಾವಾಗ ಹಣ ಬರುತ್ತೆ, ಎಷ್ಟು ಜನರಿಗೆ ಜಮೆಯಾಗಿದೆ ಎಂಬುದು ಕೂಡ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ, ನಿಮ್ಮ ಖಾತೆಗೆ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.